Good morning, dear students. Good morning, everyone. In a previous class, we have learnt about auxiliaries, primary auxiliaries and model auxiliaries and their usage. And today, I am going to teach you helping verbs according to tense. According to tense, and I have written here helping verbs again according to tense. Simple present and present continuous tense, present perfect tense. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಗಳನ್ನು ಟೆನ್ಸ್ ಪ್ರಕಾರ ನೋಡುವುದಾದರೆ ಯಾವ ರೀತಿ ಅವು ಬರ್ತಾವೆ ಅನ್ನೋದನ್ನು ಇವತ್ತು ನೋಡೋಣ. ಪ್ರೆಸೆಂಟ್ ಸಿಂಪಲ್, ವರ್ತಮಾನ ಕಾಲ. ಹಾಗಾದರೆ ಡೂ ಡಸ್ ಪ್ಲಸ್ ವಿ ಒನ್, ಡೂ ಡಸ್ ಪ್ಲಸ್ ವಿ ಒನ್ ಅಂತ ನಾನು ಇಲ್ಲೇ ಬರೆದಿದ್ದೇನೆ. ಹಾಗಾದರೆ ಇಲ್ಲೇ ನೋಡಿಲ್ಲೇ ಪ್ರನೌನ್. ಪ್ರನೌನ್, ವಾಟ್ ಆರ್ ದಿ ಪ್ರನೌನ್ಸ್ ಹಿಯರ್? ಐ, ವಿ, ಯು, ಯು, ಇ, ಶಿ, ಇಟ್, ದೆ. And then here helping verb, do, 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 and then does, 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 and again do. The main helping verb is V1. ಹಾಗಾದರೆ ಇದರ ಅರ್ಥ ಏನು? ಇದನ್ನು ನಾವು ಯಾವ ಥರ ತಿಳ್ಕೋಬೇಕು? ಹಾಗಾದರೆ ಇದನ್ನು ಯಾವ ಥರ ಬಳಸಬೇಕು? ಹೌ ಟು ಯೂಸ್ ದಿ ಹೆಲ್ಪಿಂಗ್ ವರ್ಬ್ಸ್ ಹಿಯರ್ ಇನ್ ಪ್ರೆಸೆಂಟ್ ಟೆನ್ಸ್. ನೋಡಿ, ಐ. ಐಗೆ ನಾವೇನು ತೊಗೊಂಡಿದ್ದೀವಿ ಇಲ್ಲೇ? ಡೂ ತೊಗೊಂಡಿದ್ದೀವಿ. ಆ್ಯಂಡ್ ಅಗೇನ್ ವಿಗೆ ನಾವೇನು ತೊಗೊಂಡಿವಿ ಇಲ್ಲೇ? ಡೂ ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ಯು ಫಸ್ಟ್ ಒನ್ ಸಿಂಗುಲರ್, ಸೆಕೆಂಡ್ ಒನ್ ಪ್ಲೂರಲ್. ನಾವು ಅಲ್ಲಿ ಕೂಡ ಡೂನ ತೊಗೊಂಡಿದ್ದೀವಿ. ಆ್ಯಂಡ್ ಹಿಯರ್ ಹಿ, ಶಿ, ಇಟ್, ಥರ್ಡ್ ಪರ್ಸನ್ ಸಿಂಗುಲರ್. ಈ ಥರ್ಡ್ ಪರ್ಸನ್ ಸಿಂಗುಲರ್ಗಳಿಗೆ ನಾವು ಡಸ್ ಅನ್ನು ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ದೇಗೆ ನಾವೇನು ತೊಗೊಂಡಿದ್ದೀವಿ? ಡೂ ತೊಗೊಂಡಿದ್ದೀವಿ. ಓಕೆ. ಹಾಗಾದ್ರೆ ಇಲ್ಲಿ ಎಲ್ಲವಕ್ಕೂ ಡೂ ಇದೆ, ಬಟ್ ಈ ಶಿ, ಇಟ್ಗೆ ನಾವು ಡಸ್ ಅನ್ನು ಯಾಕೆ ತೊಗೊಂಡಿದ್ದೀವಿ ಅಂತಕ್ಕಂಥ ಒಂದು ಡೌಟ್ ನಿಮ್ಮಲ್ಲಿ ಇರುತ್ತೆ ಕಾಮನ್ ಆಗಿ. ಆದರೆ ಡಸ್ ಯಾಕೆ ಬರುತ್ತೆ ಅಂದರೆ ದ ರೀಸನ್ ಈಸ್ ಈ ಶಿ, ಇಟ್ ಆರ್ ಥರ್ಡ್ ಪರ್ಸನ್ ಸಿಂಗುಲರ್. ನಾನು ನಿಮಗೆ ಮೊದಲನೇ ಕ್ಲಾಸಲ್ಲಿ ನಿಮಗೆ ಪರ್ಸನ್ಸನ್ನು ನಾನು ಮಾಡಿದ್ದೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಹಾಗಾದರೆ ಐ, ವಿ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ಆ್ಯಂಡ್ ದೆನ್ ಈ ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗುಲರ್, ಆ್ಯಂಡ್ ದೇ ಥರ್ಡ್ ಪರ್ಸನ್ ಪ್ಲೂರಲ್. ನೋಡಿ, ಈ ಥರ್ಡ್ ಪರ್ಸನ್ ಸಿಂಗುಲರ್ಗಳಿಗೆ ಪ್ಲೂರಲ್ ವರ್ಬನ್ನು ಬಳಸಬೇಕು. ಪ್ಲೂರಲ್ ವರ್ಬ್, ಹೌದಾ? ಹಾಗಾದರೆ ಪ್ಲೂರಲ್ ವರ್ಬ್ ಅಂದರೆ ನೋಡ್ರಿ, ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಈ ಡೂ ಇದೆಯಲ್ಲ, ಈ ಡೂನ ಕೊನೆಗೆ ಏನಿದೆ ಹೇಳ್ರಿ? ಓ ಇದೆ. ಕರೆಕ್ಟ್. ಯಾವ ವರ್ಬ್ಗೆ ಓ ಆ್ಯಂಡ್ ಸಿ ಎಚ್ ಆ್ಯಂಡ್ ಎಸ್ ಎಸ್, ಓಕೆ, ಆ್ಯಂಡ್ ದೆನ್ ಎಸ್ ಎಚ್, ಈ ರೀತಿಯಾಗಿ ಕೊನೆಗೊಳ್ಳುತ್ತದೆ ಯಾವ ವರ್ಬ್. ಇವು ಏನಾದರೂ ಕೊನೆಗೆ ಬಂದಿದ್ದರೆ ನಾವಲ್ಲಿ ಏನು ಮಾಡ್ಬೇಕು ಹೇಳ್ರಿ? ಇ ಎಸ್ ಅನ್ನು ಸೇರಿಸ್ಬೇಕು. ಏನು ಮಾಡ್ಕೊಳ್ರಿ? ಇ ಎಸ್ ಅನ್ನು ಸೇರಿಸ್ಬೇಕು. ಫಾರ್ ಎಕ್ಸಾಂಪಲ್ ಡೂ, ಈ ಡೂನ ಕೊನೆಗೆ ಏನಿದೆ? ಓ. ಓಕೆ, ರೈಟ್. ಓ, ಸಿ ಎಚ್, ಎಸ್ ಎಸ್, ಎಸ್ ಎಚ್. ಓ ಇರೋದ್ರಿಂದ ನಾವೇನು ಮಾಡಿದ್ವಿ ಇಲ್ಲೇ? ಇ ಎಸ್ ಅನ್ನು ಸೇರಿಸಿದ್ವಿ. ಪ್ಲೂರಲ್. ಓಕೆ. ಇವಾಗ ನಾವು ಹೆಂಗೆ ಸಿಂಗುಲರ್ ಚೇಂಜ್ ಇಂಟು ಪ್ಲೂರಲ್ ಮಾಡ್ತೀವಲ್ಲ, ಮ್ಯಾಂಗೋ, ಮ್ಯಾಂಗೋಸ್. ಮ್ಯಾಂಗೋ MANGO. ಅಲ್ಲಿ ಏನಾಯ್ತಲ್ಲಿ ಮ್ಯಾಂಗೋಸ್ ನಾವು ಎಸ್ ಅನ್ನು ಸೇರಿಸೋದಿಲ್ಲ, ಇ ಎಸ್ ಅನ್ನು ಸೇರಿಸ್ತೀವಿ. ಮ್ಯಾಂಗೋಸ್. ಓಕೆ, ರೈಟ್. ಅದೇ ರೀತಿಯಾಗಿ ಸಿ ಎಚ್, ಟೀಚ್, TEACH, ಟೀಚ್. ಆದರೆ ಟೀಚಿನ ಕೊನೆಗೆ ಏನಿದೆ ಹೇಳ್ರಿ? ಸಿ ಎಚ್ ಇದೆ. ಅವಾಗ ಏನಾಗುತ್ತಾ? ಹೀ ಟೀಚರ್ಸ್, ಶಿ ಟೀಚರ್ಸ್, ಇಟ್ ಟೀಚರ್ಸ್. ಓಕೆ, ಅರ್ಥ ಆಯ್ತಲ್ಲ ನಿಮಗೆ? ಹಾಗಾದರೆ ವರ್ಬಿನ ಕೊನೆಗೆ ಓ, ಸಿ ಎಚ್, ಎಸ್ ಎಸ್, ಎಸ್ ಎಚ್. ಈ ರೀತಿ ಏನಾದರೂ ಅದು ಕೊನೆಗೊಂಡಿದ್ರೆ, ಅದು ಕೊನೆಗೇನಾದರೂ ಇದ್ದರೆ ನಾವು ಥರ್ಡ್ ಪರ್ಸನ್ ಸಿಂಗುಲರ್ಗೆ ಮಾತ್ರ ಅದಕ್ಕೆ ಏನು ಮಾಡ್ಬೇಕು ಹೇಳ್ರಿ? ಇ ಎಸ್ ಅನ್ನು ಸೇರಿಸಬೇಕು. ಯಾವ ಟೆನ್ಸಲ್ಲಿ?
ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಸಿಂಪಲ್, ವರ್ತಮಾನ ಕಾಲದಲ್ಲಿ ಮಾತ್ರ ಈ ಒಂದು ಆಕ್ಟಿವಿಟಿ ಬರುತ್ತೆ. ಕರೆಕ್ಟ್, ಇದು ಮಾತ್ರ ನಾವು ಮಾಡಬೇಕಿಲ್ಲ ವರ್ತಮಾನದಲ್ಲಿ. ಸೊ ಹಾಗಾದರೆ ಐ ಡು ಆ್ಯಂಡ್ ಹೀ ಡಸ್, ನೀವು ಇವಾಗ ಏನಪ್ಪ ಅಂದರೆ ಡಸ್ ಯಾಕೆ ಬಂತು ಅನ್ನೋದು ನಿಮಗೀಗ ಅರ್ಥ ಆಯಿತು ಅಂತ ನಾನು ಅನ್ಕೊತಿದ್ದೀನಿ. ಓಕೆ, ಯಾಕೆ ಹೇಳ್ರಿ, ಥರ್ಡ್ ಪರ್ಸನ್ ಸಿಂಗುಲರ್ಗೆ ಪ್ಲೂರಲ್ ವರ್ಬನ್ನು ಬರಿಬೇಕು. ಸೊ ಡಸ್, ರೈಟ್. ಹಾಗಾದರೆ V1ನಲ್ಲಿ ನಾವು ಡೂ ಮತ್ತು ಡಸ್ ಈ ಎರಡು ಸಹಾಯಕ ಕ್ರಿಯಾಪದಗಳಿರ್ತವೆ. ಈ ಎರಡು ಸಹಾಯಕ ಕ್ರಿಯಾಪದಗಳು ಈ ವರ್ಬ್ ಒನ್ಗೆ ಏನು ಮಾಡ್ತವೆ ಹೇಳ್ರಿ, ಸಹಾಯ ಮಾಡ್ತವೆ. ಆ್ಯಂಡ್ ದೆನ್ ಒಂದು ಎಕ್ಸಾಂಪಲ್ ನೋಡೋದಾದರೆ ನೀವು ಈಗ ನೋಡ್ರಿ, ಐ ಟೀಚ್ ಇಂಗ್ಲೀಷ್ ಗ್ರಾಮರ್. ಐ ಟೀಚ್ ಇಂಗ್ಲೀಷ್ ಗ್ರಾಮರ್, ನಾನು ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತೇನೆ. ಸೊ ಇಲ್ಲಿ ಟೀಚ್ ಇದೇನು ಹೇಳ್ರಿ, V1, TEACH, ಟೀಚ್ V1. ಆದರೆ ಈ ಒಂದು ಟೀಚಲ್ಲಿ ಏನಿರುತ್ತೆ ಹೇಳ್ರಿ, ಡೂ. ಐ ಟೀಚ್ ಇಂಗ್ಲೀಷ್ ಗ್ರಾಮರ್, ಬಟ್ ಅದು ಇಡನ್ ಆಗಿರ್ತದೆ, ನಮಗದು ಗೊತ್ತಾಗೋದಿಲ್ಲ. ಸೊ ಯಾವಾಗ ನಾವು ಐ ಟೀಚ್ ಇಂಗ್ಲೀಷ್ ಗ್ರಾಮರನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡ್ತೀವಿ, ಆವಾಗ ಏನಾಗುತ್ತೆ ಹೇಳ್ರಿ, ಈ ಡೂ ನಮಗೆ ಎಕ್ಸಿಸ್ಟ್ ಆಗುತ್ತೆ. ಐ ಡು ನಾಟ್, ಐ ಡು ನಾಟ್, ಐ ಡು ನಾಟ್ ಟೀಚ್ ಇಂಗ್ಲೀಷ್ ಗ್ರಾಮರ್. ಆ್ಯಂಡ್ ದೆನ್ ವಿಗೆ ಹೋದಾಗ ವಿ ಟೀಚ್ ಇಂಗ್ಲೀಷ್ ಗ್ರಾಮರ್, ನಾವು ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತೇವೆ, ಅಸರ್ಟಿವ್ ಸೆಂಟೆನ್ಸ್. ಇದನ್ನು ನೆಗೆಟಿವ್ ಮಾಡಿದಾಗ ವಿ ಡು ನಾಟ್ ಟೀಚ್ ಇಂಗ್ಲೀಷ್ ಗ್ರಾಮರ್, ವಿ ಡು ನಾಟ್ ಟೀಚ್ ಇಂಗ್ಲೀಷ್ ಗ್ರಾಮರ್. ಆ್ಯಂಡ್ ಇದನ್ನೇ ನಾವು ಎಸ್ ಆರ್ ನೋ ಮಾಡಿದಾಗ ಡು ಐ ಟೀಚ್ ಇಂಗ್ಲೀಷ್ ಗ್ರಾಮರ್. ಸೊ ಸ್ಟಾರ್ಟಿಂಗ್ ಏನು ಬರ್ತೇಳ್ರಿ, ಡೂ ಬರುತ್ತೆ, ಎಸ್ ಆರ್ ನೋ ಮಾಡಿದ ಮಾತ್ರ. ಆ್ಯಂಡ್ ಡು ವಿ ಟೀಚ್ ಇಂಗ್ಲೀಷ್ ಗ್ರಾಮರ್, ಡು ಯು ಟೀಚ್ ಇಂಗ್ಲೀಷ್ ಗ್ರಾಮರ್. ಆ್ಯಂಡ್ ದೆನ್ ಡಸ್ ಹಿ ಟೀಚ್ ಇಂಗ್ಲೀಷ್ ಗ್ರಾಮರ್, ಡಸ್ ಐತಲ್ಲ ಇಲ್ಲ. ಸೊ ಡಸ್ ಹಿ ಟೀಚ್ ಇಂಗ್ಲೀಷ್ ಗ್ರಾಮರ್, ಡಸ್ ಶಿ ಟೀಚ್ ಇಂಗ್ಲೀಷ್ ಗ್ರಾಮರ್, ಡಸ್ ಇಟ್ ಟೀಚ್ ಇಂಗ್ಲೀಷ್ ಗ್ರಾಮರ್, ಡೂ ದೇ ಟೀಚ್ ಇಂಗ್ಲೀಷ್ ಗ್ರಾಮರ್. ನೋಡಿ, ನೆಗೆಟಿವ್ ಮಾಡಿದಾಗ ಮತ್ತು ಎಸ್ ಆರ್ ನೋ ಮಾಡಿದಾಗ ಆ್ಯಂಡ್ WH ಕ್ವಶನ್ ಮಾಡಿದಾಗ ನಮಗೇನು ಬರ್ತೇಳ್ರಿ, ಈ ಸಹಾಯಕ ಕ್ರಿಯಾಪದಗಳು ಬಳಕೆ ಆಗ್ತವೆ. ಸೊ ಇದು ಇಂಪಾರ್ಟೆನ್ಸ್. ಇಟ್ ವಿಲ್ ಹೆಲ್ಪ್ ಯು ಟು ಫಾರ್ಮ್ ಎ ಸೆಂಟೆನ್ಸ್ ಆರ್ ಯುವರ್ ಓನ್. ಓಕೆ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ವಾಕ್ಯ ರಚನೆ ಮಾಡುವಲ್ಲಿ ಇವೆಲ್ಲ ಹೆಲ್ಪಿಂಗ್ ವರ್ಬ್ಗಳು ನಿಮ್ಗೆ ಏನು ಮಾಡ್ತಾವೆ, ಸಹಾಯ ಮಾಡ್ತವೆ. ರೈಟ್, ಅರ್ಥ ಆಯ್ತಾ? ಸೊ ನೆಗೆಟಿವ್ ಮತ್ತು ಎಸ್ ಆರ್ ನೋ ಅಥವಾ WH ಕ್ವಶನ್ ಮಾಡಿದಾಗ ನಮಗೆ ಈ ಸಹಾಯಕ ಕ್ರಿಯಾಪದಗಳು ಬಳಕೆ ಆಗ್ತವೆ. ಹಾಗಾದರೆ V1 ಅಂದರೆ ಡೂ ಡಸ್. ನಿಮಗೆ ಡೂ ಅಥವಾ ಡಸ್ ಕಂಡ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ರೈಟ್. ಅಂದರೆ WH ನೋಡೋಣ ಇವಾಗ. ಐ ಟೀಚ್ ಇಂಗ್ಲೀಷ್ ಗ್ರಾಮರ್ ಆಯಿತು, ಅಸರ್ಟಿವ್. ಐ ಡು ನಾಟ್ ಟೀಚ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಡೂ ಐ ಟೀಚ್ ಇಂಗ್ಲೀಷ್ ಗ್ರಾಮರ್. ವೆನ್ ವೈ ಡು ಯು ಟೀಚ್, ವೈ ಡು ಐ ಟೀಚ್ ಇಂಗ್ಲೀಷ್ ಗ್ರಾಮರ್, ನಾನು ಯಾಕೆ ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತೇನೆ. ವೆನ್ ಡು ಐ ಟೀಚ್ ಇಂಗ್ಲೀಷ್ ಗ್ರಾಮರ್, ನಾನು ಯಾವಾಗ ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತೇನೆ. ಹೌ ಡು ಐ ಟೀಚ್ ಇಂಗ್ಲೀಷ್ ಗ್ರಾಮರ್, ನಾನು ಇಂಗ್ಲೀಷ್ ಗ್ರಾಮರನ್ನು ಹೇಗೆ ಕಲಿಸುತ್ತೇನೆ. ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ ಇದು. ಈ ಒಂದು ಟೇಬಲ್ ನಿಮಗೆ ಎಷ್ಟು ಯೂಸ್ ಆಗುತ್ತಪ್ಪ ಅಂದರೆ, ನೀವು ಅಸರ್ಟಿವ್ ಸೆಂಟೆನ್ಸ್ ಮಾಡ್ಬೋದು, ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೋದು, ಎಸ್ ಆರ್ ನೋ ಮಾಡ್ಬೋದು, WH ಮಾಡ್ಬೋದು. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೈಲಲ್ಲಿ V1 ಅನ್ನು ಬಳಕೆ ಮಾಡಿ ನೀವು ಸ್ವಂತ ವಾಕ್ಯನ ಮಾಡ್ಬೋದು. ಹೌದಾ, ಬಹಳ ಈಸಿಯಾಗಿದೆ. ವರ್ಬ್ಗಳನ್ನು ಒಂದು ಲಿಸ್ಟ್ ಮಾಡಿಕೊಡ್ರಿ. ಸೊ V1 ಸೆಕ್ಷನ್ ಮಾತ್ರ ತಗೊಳ್ರಿ. ಸೊ ಗೋ, ರೈಟ್, ರೀಡ್, ಸಿಟ್, ಟೆಲ್, ಓಕೆ, ಆ್ಯಂಡ್ ಕ್ಯಾರಿ, ಬ್ರಿಂಗ್, ಲುಕ್, ಸಿ. ಸೊ ಇಂಥ V1ಗಳನ್ನು ತಗೊಂಡು ನೀವು ಸ್ವಂತ ವಾಕ್ಯನ ಮಾಡ್ತಾ ಹೋಗ್ರಿ. ಓಕೆ, ಹಾಗಾದರೆ ಈ ಶಿ ಇಟ್ಗೆ ಡಸ್ ಯಾಕೆ ಬಂತು ಅನ್ನೋದು ನಿಮಗೀಗ ಅರ್ಥ ಆಯಿತು. ಆ್ಯಂಡ್ ನೆಗೆಟಿವ್ ಮಾಡಿದಾಗ ಸೊ ಇಲ್ಲಿ ಡೂ ಯಾವ ರೀತಿ ಬಂತು ಅಂತ ನಿಮಗೆ ಗೊತ್ತಾಯಿತು. ಆ್ಯಂಡ್ ಎಸ್ ಆರ್ ನೋ ಆ್ಯಂಡ್ WH. ಓಕೆ, ಹಾಗಾದರೆ ಸಿಂಪಲ್ ಫಾರ್ಮುಲಾ ಆಯ್ತು ನೋಡ್ರಿ ಇಲ್ಲಿ. ಸೊ ಫಾರ್ಮುಲಾ ಏನಪ್ಪ ಅಂದರೆ ಡೂ ಡಸ್ ಪ್ಲಸ್ V1. ಸೊ V1 ಮೇನ್ ವರ್ಬಲ್ಲಿ ಡೂ ಮತ್ತು ಡಸ್ ಅಂತಕ್ಕಂಥ ಎರಡು ಸಹಾಯಕ ಕ್ರಿಯಾಪದಗಳು ಇರುತ್ತವೆ. ಸೊ ದಿಸ್ ಈಸ್ ವಾಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ರೈಟ್. ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್.
ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಮುಂದುವರೆದ ವರ್ತಮಾನ ಕಾಲ. ಹಾಗಾದರೆ ಈ ಮುಂದುವರೆದ ವರ್ತಮಾನ ಕಾಲದಲ್ಲಿ ಬರ್ತಕ್ಕಂಥ ಸಹಾಯಕ ಕ್ರಿಯಾಪದಗಳು ಯಾವುವು ನೋಡೋದಾದರೆ ಆಮ್, ಈಸ್, ಆರ್, V1 ಪ್ಲಸ್ ING. ಹಾಗಾದರೆ ಆಮ್, ಈಸ್, ಆರ್ ಮೇನ್ ವರ್ಬ್ V1 ಪ್ಲಸ್ ING. V1 ಪ್ಲಸ್ ING ಅಂದರೆ ಸಪೋಸ್ ರೈಟ್ ಇಸ್ ದ V1, ಈ ರೈಟ್ಗೆ ಪ್ಲಸ್ ING ಹಾಕಿದರೆ ರೈಟಿಂಗ್. ಗೋ ಈಸ್ ದ V1, ಇದಕ್ಕೆ ಪ್ಲಸ್ ING ಹಾಕಿದರೆ ಗೋಯಿಂಗ್. ಸಿಂಗ್ ಈಸ್ ದ V1 ಪ್ಲಸ್ ING ಹಾಕಿದರೆ ಸಿಂಗಿಂಗ್. ಸೊ ಈ ರೀತಿಯಾಗಿ ನಾವು V1ಗಳಿಗೆ ING ಹಾಕುವುದರ ಮೂಲಕ ನಾವು ಕಂಟಿನ್ಯೂಸ್ ಟೆನ್ಸನ್ನು ಮಾಡ್ಬೋದು. ಸೊ ಇಟ್ ಮೇ ಬಿ ಪ್ರೆಸೆಂಟ್ ಕಂಟಿನ್ಯೂಸ್ ಆರ್ ಇಟ್ ಮೇ ಬಿ ಪಾಸ್ಟ್ ಕಂಟಿನ್ಯೂಸ್. ಓಕೆ, ವರ್ತಮಾನ ಕಾಲ ಆಗಿರ್ಬೋದು, ಭೂತಕಾಲ ಆಗಿರ್ಬೋದು, ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ, ಅಲ್ಲಿ ಕೂಡ V1 ING ಬರುತ್ತೆ. ಸೊ ಅದು ಮುಂದಿನ ನಾ ಟೇಬಲಲ್ಲಿ ಅದನ್ನು ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್. ಸೊ ನಾವೇನು ತೊಗೊಂಡಿದ್ದೀವಿ ಇಲ್ಲೇ ಆಮ್, ಆ್ಯಂಡ್ ವಿ ಆರ್, ಯು ಆರ್, ಹಿ, ಶಿ, ಇಟ್. ನಾವೇನು ತೊಗೊಂಡಿವಿ ಇಲ್ಲೇ ಈಸ್, ಆ್ಯಂಡ್ ದೇ ಆರ್. ಹಾಗಾದರೆ ಈ ಶಿ ಇಟ್ಟಿಗೆ ನಾವು ಈಸನ್ನು ಯಾಕೆ ತೊಗೊಂಡಿದ್ವಪ್ಪ ಅಂದರೆ, ಸೊ ದೀಸ್ ಆರ್ ವಾಟ್ ಥರ್ಡ್ ಪರ್ಸನ್ ಸಿಂಗುಲರ್. ಒಂದು ರೀತಿ ಇವರು ಬೀಗರಿದ್ದಂಗೆ. ಸೊ ನಾವು ಬೀಗರಿಗೆ ಎಷ್ಟು ನಾವು ಉಪಚಾರ ಮಾಡ್ತೀವಲ್ಲ, ಅದೇ ರೀತಿ ನಾವು ಇಂಗ್ಲೀಷಲ್ಲಿ ಈ ಶಿ ಇಟ್ಗಳಿಗೆ ನಾವು ಸ್ವಲ್ಪ ಸ್ಪೆಷಲ್ಲಾಗಿ ನಾವೇನಪ್ಪ ಟ್ರೀಟ್ ಮಾಡ್ಬೇಕು. ಸೊ ನೋಡ್ರಿ ಚೇಂಜ್ ಆಗುತ್ತೆ ನೋಡ್ರಿ ಈಸ್. ಓಕೆ, ಹಾಗಾದರೆ ಎಕ್ಸಾಂಪಲ್ ಅಂತ ತೊಗೊಂಡು ನಾನು ವಾಕ್ಯ ಮಾಡಿದರೆ ನಾನು ಯಾಮ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಸೊ ಫಾರ್ ಎಕ್ಸಾಂಪಲ್ ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್. ನಾನು ನಿಮಗೆ ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತಿರುತ್ತೇನೆ. ರೈಟ್. ಐ ಆಮ್ ನಾಟ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್. ನೋಡ್ರಿ, ನೆಗೆಟಿವ್ ಸೆಂಟೆನ್ಸ್. ಐ ಆಮ್ ನಾಟ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ನಾನು ನಿಮಗೆ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವುದಿಲ್ಲ. ಹಾಗಾದರೆ ನೆಗೆಟಿವ್ ಮಾಡಿದಾಗ ಏನಾಗ್ತಿಲ್ಲ, ಐ ಮುಂದ್ಗಡೆ ಆಮ್. ಐ ಆಮ್ ನಾಟ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್. ಟೀಚಿಂಗ್ ಮೀನ್ಸ್, ಸೊ ಹಿಯರ್ V1 ಪ್ಲಸ್ ING, ಟೀಚಿಂಗ್. ಓಕೆ, ಆ್ಯಂಡ್ ಯುಗೆ ಬಂದಾಗ ಏನಾಗುತ್ತೆ ಹೇಳ್ರಿ, ಯು ಆರ್. ನಾವಿಲ್ಲಿ ಆರನ್ನು ತಗೋಬೇಕು, ಯಾಕಂದರೆ ಯುಗೆ ನಾವು ಯಾವಾಗಲೂ ಆರನ್ನು ಬಳಕೆ ಮಾಡಬೇಕು. ಸೊ ನೀನು, ಯು ಆರ್ ನಾಟ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ನೀನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವುದಿಲ್ಲ ಅಂತಾಗುತ್ತೆ. ಆ್ಯಂಡ್ ಈ ಶಿ ಇಟ್ಗೆ ಬಂದಾಗ ಈಸ್ ತಗೋಬೇಕು, ಬಿಕಾಸ್ ಆಫ್ ನಾವು ಈ ಅಂದರೆ ಅವನು, ಶಿ ಅಂದರೆ ಅವಳು ಅಂತಾಗುತ್ತೆ. ಈ ಈಸ್ ಸಿಂಗುಲರ್ ಅಂತಾಗುತ್ತೆ ಇಲ್ಲಿ. ಓಕೆ, ಸೊ ಇದೇನಿದು ಪ್ಲೂರಲ್, ಆರ್ ಅನ್ನೋದೇನಿದು ಪ್ಲೂರಲ್. ಸೊ ಈ ಈಸ್ ನಾಟ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಅವನು ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತಿರುವುದಿಲ್ಲ. ಆ್ಯಂಡ್ ಈಸ್ ಈ ಟೀಚ್ ಇಂಗ್ಲೀಷ್ ಗ್ರಾಮರ್, ಅವನು ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತಿರುತ್ತಾನೆಯೇ. ಓಕೆ, ಆ್ಯಂಡ್ ವೆನ್ ಈಸ್ ಈ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಅವನು ಯಾವಾಗ ಇಂಗ್ಲೀಷ್ ಗ್ರಾಮರನ್ನು ವ್ಯಾಕರಣವನ್ನು ಕಲಿಸುತ್ತಿರುತ್ತಾನೆ. ನೋಡ್ರಿ, ಸೊ ಈ ರೀತಿಯಾಗಿ ಏನಪ್ಪ ನಾವಿಲ್ಲೇ ಇದನ್ನು WH ಮಾಡ್ಬೋದು, ಆ್ಯಂಡ್ ದೆನ್ SR ನೋ, ಆ್ಯಂಡ್ ದೆನ್ ನೆಗೆಟಿವ್ ಮಾಡಿದಾಗ ಈ ಸಹಾಯಕ ಕ್ರಿಯಾಪದಗಳು ಬಳಕೆ ಆಗ್ತವೆ. ಓಕೆ, ಹಾಗಾದರೆ ಯು ಆರ್ ನಾಟ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಅಂದ್ರೇನು, ನೀನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವುದಿಲ್ಲ, ಇದು ನೆಗೆಟಿವ್ ಇದು. ಆ್ಯಂಡ್ ಈಸ್ ನಾಟ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಅವನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವುದಿಲ್ಲ. ಆ್ಯಂಡ್ ಶಿ ಈಸ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಅಸರ್ಟಿವ್, ಅವಳು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುತ್ತಾಳೆ ಅಂತ ಅರ್ಥ ಕೊಡುತ್ತೆ. ಓಕೆ, ರೈಟ್. ಆ್ಯಂಡ್ ವೆನ್ ಈಸ್ ಈ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, WH ಇದು, ಅವನು ಯಾವಾಗ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುತ್ತಾನೆ. ಓಕೆ, ಅಥವಾ ಅವನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುತ್ತಾನೆಯೇ ಅಂತ ಕ್ವಶನ್ ಕೂಡ ಇದು ಆಗುತ್ತೆ, WH. ಆ್ಯಂಡ್ ದೆನ್ ಸೊ ನೋಡ್ರಿ, ಫಾರ್ಮುಲಾ ನೋಡ್ರಿ ಇಲ್ಲೇ ಆಮ್, ಈಸ್, ಆರ್, V1 ಪ್ಲಸ್ ING. ಸೊ ಈ ಒಂದು ಫಾರ್ಮುಲಾ ನೀವು ನೆನಪಲ್ಲಿಟ್ಕೊಂಡ್ರೆ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು
ಸೊ ಆರಾಮಾಗಿ ಏನಪ್ಪ ನೀವು ಸ್ವಂತ ವಾಕ್ಯದಲ್ಲಿ ಮಾಡ್ಬೋದು. ಸೊ ಆಮ್ ಈಸ್ ಆರ್ V1 ಪ್ಲಸ್ ING. ಆ್ಯಂಡ್ ದೆನ್ ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪರಿಪೂರ್ಣ ವರ್ತಮಾನ ಕಾಲ ಅಂತ ಅರ್ಥ ಕೊಡ್ತಿದ್ದೋ. ಸೊ ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್, ಹ್ಯಾಸ್ ಈ ಎರಡು ಸಹಾಯಕ ಕ್ರಿಯಾಪದಗಳು ಬರ್ತವು. ಓಕೆ, ಹಾಗಾದರೆ ಐ ಹ್ಯಾವ್ ರಿಟರ್ನ್ ಇಂಗ್ಲಿಷ್ ಗ್ರಾಮರ್. ಐ ಹ್ಯಾವ್ ರಿಟರ್ನ್ ಇಂಗ್ಲಿಷ್ ಗ್ರಾಮರ್. ನಾನು ಇಂಗ್ಲೀಷ್ ವ್ಯಾಕರಣವನ್ನು ಬರೆದಿದ್ದೇನೆ ಅಂದರೆ ಪರಿಪೂರ್ಣ ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ ಒಂದು ಕೆಲಸ ಪೂರ್ತಿಯಾಗಿ ಆಗಿದೆ ಅನ್ನೋದನ್ನು ಇದೇ ಮಾಡ್ತಿದ್ದೋ ತೋರಿಸ್ಕೊಡುತ್ತೆ. ಆ್ಯಂಡ್ ದೆನ್ ನಾವು ಹೀಗೆ ತೊಗೊಂಡಾಗ ಏನಾಗುತ್ತೆ ಹೇಳ್ರಿ, ಈ ಹ್ಯಾಸ್, ಶಿ ಹ್ಯಾಸ್ ಆ್ಯಂಡ್ ಇಟ್ ಹ್ಯಾಸ್. ನಾವು ಮೇನ್ ವರ್ಬ್ ಏನು ತೊಗೋಬೇಕಿಲ್ಲೇ V3. ಶಿ ಹ್ಯಾಸ್ ರಿಟರ್ನ್ ಇಂಗ್ಲೀಷ್ ಗ್ರಾಮರ್, ಅವಳು ಇಂಗ್ಲೀಷ್ ವ್ಯಾಕರಣವನ್ನು ಬರೆದಿದ್ದಾಳೆ ಅಂತಾಗತ್ತೆ. ಸೊ ನಾವು ಇದನ್ನು ನೆಗೆಟಿವ್ ಮಾಡಿದಾಗ ಶಿ ಹ್ಯಾಸ್ ನಾಟ್ ರಿಟರ್ನ್ ಇಂಗ್ಲೀಷ್ ಗ್ರಾಮರ್. ಸೊ ಅವಳು ಇಂಗ್ಲೀಷ್ ವ್ಯಾಕರಣವನ್ನು ಬರೆದಿರುವುದಿಲ್ಲ ಅಂತಾಗತ್ತೆ. ಆ್ಯಂಡ್ ದೇ ಹ್ಯಾವ್ ರಿಟರ್ನ್ ಇಂಗ್ಲೀಷ್ ಗ್ರಾಮರ್, ಅವರು ಇಂಗ್ಲೀಷ್ ವ್ಯಾಕರಣವನ್ನು ಬರೆದಿದ್ದಾರೆ. ಸೊ ನೆಗೆಟಿವ್ ಮಾಡಿದರೆ ಏನಾಗುತ್ತೆ, ಸೊ ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ಹೇಳ್ರಿ, ಐ ಹ್ಯಾವಂಟ್ ರಿಟರ್ನ್ ಇಂಗ್ಲೀಷ್ ಗ್ರಾಮರ್ ಅಥವಾ ಐ ಹ್ಯಾವ್ ನಾಟ್ ರಿಟರ್ನ್ ಇಂಗ್ಲೀಷ್ ಗ್ರಾಮರ್. ಶಿ ಹ್ಯಾಸ್ ನಾಟ್ ರಿಟರ್ನ್ ಇಂಗ್ಲೀಷ್ ಗ್ರಾಮರ್, ದೇ ಹ್ಯಾವ್ ನಾಟ್ ರಿಟರ್ನ್ ಇಂಗ್ಲೀಷ್ ಗ್ರಾಮರ್. ಅಂದರೆ ಅವರು ಇಂಗ್ಲೀಷ್ ವ್ಯಾಕರಣವನ್ನು ಬರೆದಿರುವುದಿಲ್ಲ, ನಾನು ಇಂಗ್ಲೀಷ್ ವ್ಯಾಕರಣವನ್ನು ಬರೆದಿರುವುದಿಲ್ಲ. ಹೌದಾ? ಸೊ ಈ ರೀತಿಯಾಗಿ ಅರ್ಥ ಕೊಡುತ್ತೆ. ಆ್ಯಂಡ್ WH ಮಾಡಿದಾಗ, ಸೊ ಫಸ್ಟ್ WH ವರ್ಡ್, ಓಕೆ, ವೆನ್ ಐ ಹ್ಯಾವ್ ರಿಟರ್ನ್ ಇಂಗ್ಲೀಷ್ ಗ್ರಾಮರ್, ನಾನು ಯಾವಾಗ ಇಂಗ್ಲೀಷ್ ವ್ಯಾಕರಣವನ್ನು ಬರೆದಿದ್ದೇನೆ ನೋಡ್ರಿ. ಅಥವಾ ಹ್ಯಾವ್ ಶಿ ರಿಟರ್ನ್ ಇಂಗ್ಲೀಷ್ ಗ್ರಾಮರ್, ಅವಳು ಇಂಗ್ಲೀಷ್ ವ್ಯಾಕರಣವನ್ನು ಬರೆದಿದ್ದಾಳೆಯೇ ನೋಡ್ರಿ, ಎಸ್ ಆರ್ ನೋ. ಹ್ಯಾವ್ ದೇ ರಿಟರ್ನ್ ಇಂಗ್ಲೀಷ್ ಗ್ರಾಮರ್, ಅವರು ಇಂಗ್ಲೀಷ್ ವ್ಯಾಕರಣವನ್ನು ಬರೆದಿದ್ದಾರೆಯೇ. ಓಕೆ, ಸೊ ಇದೇನಾಗುತ್ತೆ ಹೇಳ್ರಿ, ಕನ್ನಡದಲ್ಲಿ ಈ ರೀತಿ ಅರ್ಥ ಕೊಡುತ್ತೆ. ಯಾಕಂದರೆ ಇದು ಪರಿಪೂರ್ಣ ವರ್ತಮಾನ ಕಾಲ. ಓಕೆ, ಹಾಗಾದರೆ ಈ ಒಂದು ಟೆನ್ಸಲ್ಲಿ ಸೊ ಹ್ಯಾವ್ ಆ್ಯಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲಸ್ ಮೇನ್ ವರ್ಬ್ ಏನಿರ್ತಲ್ಲಿ V3 ನಾವು ಬಳಕೆ ಮಾಡಲೇಬೇಕು. ರೈಟ್. ಹಾಗಾದರೆ ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಪ್ರೆಸೆಂಟ್ ಟೆನ್ಸಲ್ಲಿ V1 ತಗೋಬೇಕು. ಅಲ್ಲಿ ನೆಗೆಟಿವ್ ಮತ್ತು SR ನೋ WH ಮಾಡಿದಾಗ ಸೊ ಹೆಲ್ಪಿಂಗ್ ವರ್ಬ್ಗಳು ಯಾವ ಬರ್ತವೆ ಹೇಳ್ರಿ, ಡೂ ಮತ್ತು ಡಸ್ ಬರ್ತವೆ. ಆ್ಯಂಡ್ ಡಸ್, ಸೊ ಇದು ಯಾವುದಕ್ಕೆ ನಾವು ಯೂಸ್ ಮಾಡಬೇಕು, ಈ, ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ನಾವು ಡಸ್ ಅನ್ನು ತಗೋಬೇಕು. ಆ್ಯಂಡ್ ದೆನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯಾಮ್ ಈಸ್ ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರ್ತವೆ. ಸೊ ಅಲ್ಲಿ ಮೇನ್ ವರ್ಬ್ ಯಾವುದಿರುತ್ತೆ, V1 ಪ್ಲಸ್ ING. ಸೊ ನಾವು ನೆಗೆಟಿವ್ SR ನೋ WH ಈ ಥರ ಮಾಡಿದಾಗ ಈ ಎಲ್ಲ ಸಹಾಯಕ ಕ್ರಿಯಾಪದಗಳ ಬಳಕೆ ನಾವು ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಇಲ್ಲಿ ಕೂಡ ಹ್ಯಾವ್ ಆ್ಯಸ್ ಹೆಲ್ಪಿಂಗ್ ವರ್ಬ್ ಬರ್ತವೆ. ಆ್ಯಂಡ್ ಇವುಗಳಿಗೆ ನಾವೇನಪ್ಪ ಅಂದರೆ V3 ವರ್ಬನ್ನು ಬಳಕೆ ಮಾಡಬೇಕು. ಸೊ ಅದು ನೆಗೆಟಿವ್ SR ನೋ WH ನೀವು ಯಾವುದಾದ್ರೂ ವಾಕ್ಯ ಮಾಡಿದಾಗ ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಎಕ್ಸಿಸ್ಟ್ ಆಗ್ತವೆ. ಓಕೆ, ರೈಟ್. ಆ್ಯಂಡ್ ಇವನ್ ಅಸರ್ಟಿವಲ್ಲಿ ಕೂಡ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಮತ್ತು ಆ್ಯಸನ್ನು ನಾವು ಬಳಕೆ ಮಾಡಬೇಕು. ಸರಿ, ಓಕೆ. ಹಾಗಾದರೆ ಮುಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ಫೋರ್ತ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ದೆನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆ್ಯಂಡ್ ದೆನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು. ಇವೆಲ್ಲ ಟೇಬಲ್ಸ್ಗಳನ್ನು ನಿಮ್ಮ ಗ್ರಾಮರ್ ನೋಟ್ಬುಕ್ಕಲ್ಲಿ ನೀವು ನೀಟಾಗಿ ಇದನ್ನು ಬರ್ಕೋಬೇಕು. ಓಕೆ, ರೈಟ್. ಥ್ಯಾಂಕ್ ಯು.